ಹತ್ಕೊಂಡು ಹೋಗ್ರಿ. ವ್ಯೂಸ್ ಎಲ್ಲ ಅಂತೂ ಸೂಪರಾಗಿ ಕಾಣ್ತೈತ್ರಿ. ಮೋಡಂದ ತುಂಬೈತಿ, ಮೋಡಾಗೈತಿ. ಹಂಗೆ ಹತ್ಕೊಂಡು ಹೋಗಿಬಿಡೋಣ ಮೇಲ್ಗಡೆ. ಇಲ್ಲಿ ಇದೊಂದು ಯಾವ ಗಿಡ ಅಂತ ಗೊತ್ತಾಗತ್ತಿಲ್ಲ ರೀ ನಮ್ಗೆ, ಬೇರೆನೇ ಐತಿ. ಇದೆಲ್ಲ ನೀಲಗಿರಿ, ಇದು ಗೊತ್ತು ರೀ. ನೋಡ್ರಿ ವ್ಯೂಸ್ ಹಂಗೈತಿ. ಗುಡ್ಡ ಹತ್ತಬೇಕಂದ್ರೆ ಭಾಳ ಕೆಟ್ಟ ಹತ್ಬೇಕ್ರಿ. ಕಾಲೆಲ್ಲ ನುಸಾಕತ್ತಾವ. ಬರ್ರಿ ಮ್ಯಾಗ ಹತ್ತಾನು. ನೋಡ್ರಿ ಇದೆಲ್ಲ ಹತ್ತಬೇಕಂದ್ರೆ ಇದು ಸಣ್ಣದೊಂದು ಗುಹೆ ಥರ ಐತಿ. ಅದ್ರ ಗುಹೆ ಅಲ್ರಿ ಅದ. ಎಲ್ಲ ಕಲ್ಲು ಐತ್ರಿ ಅದ. ಆಲ್ರೆಡಿ ಮ್ಯಾಗ ಬಂದನ್ರಿ. ಇಂತೂ ಗಾಳಿ ಅಂತೂ ಭಾಳ ಐತಿ. ಸೌಂಡ್ ಅಷ್ಟೊಂದು ಕೇಳ್ಸತ್ತಿಲ್ಲ ಅನಿಸ್ತೈತಿ ರೀ. ಇದ ನೋಡ್ರಿ ಹರಗಾಪುರ ಗಡ. ಇಲ್ಲಿಂದ ವ್ಯೂಸ್ ಅಂತೂ ಸೂಪರಾಗಿ ಕಾಣಿಸ್ತೈತಿ. ಅದಲ್ಲಿ ಕಾಣಿಸಕತೈತಿ ಅದು ಊರು ಕೆರೆ ರೀ ಅದ. ಈ ಕಡೆ ಮಣಿಗಳು ರೀ ಅಲ್ಲಿ ಐತಿ ಅದ. ಅದು ಕಿಲ್ಲಾರಿ ಅದ. ಅಲ್ಲಿ ಫ್ಯಾನ್ ಗುಡ್ಡ. ಹಿಂಗೆ ಬಂದ್ರೆ ಇದೆಲ್ಲ ಹೈವೇ ಕಾಣಿಸ್ತೈತ್ರಿ, ಮುಂಬೈ ಟು ಬೆಂಗಳೂರು. ಮೋಡ ಅಂತೂ ಸೂಪರಾಗಿ ಕಾಣಿಸ್ತೈತ್ರಿ. ನೋಡೋಣ ಬರ್ರಿ ಏನೈತಿ ಆ ಕಡೆ. ಹೋಗ್ಬೇಕಂದ್ರೆ ಹಿಂಗೆ ಕಡ್ಡಿ ಹಿಡ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಕಾಲು ಸ್ಕಿಡ್ ಆದ್ರೂ ನಾವು ಎಲ್ಲಿರ್ತೋ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಭಾಳ ಸ್ಕಿಡ್ ಆಗ್ತೈತ್ರಿ ಕಾಲ. ನೀಲಗಿರಿ ಗಿಡಗಳೆಲ್ಲ ಸೌಂಡ್ ಮಾಡತ್ತಾವ ಚರ್ಚೂರು ಅಂತ. ಐತೆ ದಾರಿ ಹಂಗೈತೆ, ಆದರೂ ನಾವು ಹಿಡ್ಕೊಂಡು ಹೋಗಬೇಕು. ಹೋಗ್ಬೋದಲ್ರಿ ಅಮರ್ ಕಾಂಬಳೆ ಅವ್ರ?
ಒಂದು ಸ್ವಲ್ಪನೂ ದಾರಿ ಇಲ್ಲ, ಆದರೂ ನಾವು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಂತು ದಾರಿ. ಹಂಗೂ ಇದೇ ದಾರಿ ಹಿಡ್ಕೊಂಡು ಹೋದರೆ ಅಲ್ಲಿ ಮೇಲ್ಗಡೆ ಹೋಗ್ಬೋದು ನಾವು ಅಪ್ಪಲ್ಲಿ. ಮಳೆ ಬರೋ ಇದು ಇದೆ ಸೂಚನೆ ನೋಡಿ. ಮಾಡ ಎಲ್ಲ ಕಾಣಿಸ್ತಾ ಇದೆ, ಆ ಕಡೆ ಎಲ್ಲ ಮೋಡ ಇದೆ, ಮಳೆ ಬರ್ಬೋದು. ಇಲ್ಲಂತೂ ಯಾರು ಓಡಾಡಲ್ಲ, ಆದರೆ ದನ ಕರುಗಳೆಲ್ಲ ಇಲ್ಲೇ ಮೇಯಿಸ್ತಾರೆ, ದನ ಕರುಗಳೆಲ್ಲ ಬಿಡ್ತಾರೆ. ನೋಡಿ ಮರಗಳೆಲ್ಲ ಬಿದ್ದಿದೆ ಗಾಳಿಗೆ. ನಾವು ಇದೇ ದಾರಿಲಿ ಹೋಗಬೇಕು. ಗಾಳಿ ಅಂತ ತುಂಬ ಇದೆ, ಗಾಳಿ ಇನ್ನು ಅಪ್ಪಿದೆ, ಹೋಗಬೇಕು. ಮೇಲ್ಗಡೆ ಹೋಗೋಕ್ಕೆ ಇದೊಂದೇ ದಾರಿ, ಬೇರೆ ದಾರಿ ಯಾವುದಿಲ್ಲ. ದನಕರುಗಳೆಲ್ಲ ಓಡಾಡಿದೆ ನೋಡಿ. ಇಲ್ಲೆಲ್ಲ ಜಮೀನು ಮಾಡ್ತಾರೆ, ಹೊಲ ಗದ್ದೆ ಎಲ್ಲ ಇದೆ. ನೋಡೋಣ ಅಪ್ಪಲ್ಲಿ ಹೋಗಿ ಯಾವ ಥರ ಕಾಣಿಸುತ್ತೆ ವ್ಯೂಸ್ ಅಂತ. ನೋಡಿ ಇಲ್ಲಿ ಮುರಿದೋಗಿರೋ ಮರ ನೋಡಿ. ಸುಸ್ತಾಗುತ್ತೆ ಆದರೂ ಬಿಡಲ್ಲ, ಮೇಲ್ಗಡೆ ಹೋಗ್ತೀವಿ. ಮೇಲ್ಗಡೆ ಹೋಗಿ ಏನಿದೆ ಅಲ್ಲಿ, ಯಾವ ಪ್ಲೇಸು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನಮ್ಮ ಅಮರ್ ಸರ್ ಅಂತೂ ಹಾಗೆ ಏರ್ತಾನೆ ಇದ್ದಾರೆ, ಬೆಟ್ಟ ಹತ್ತಾನೆ ಇದ್ದಾರೆ. ನೋಡಿ ಯಾವ ಥರ ಇದೆ ಬೆಟ್ಟ ಅಂತ. ಗಿಡ ಮರಗಳಂತೂ ತುಂಬ ಇದೆ. ಬಂದ್ವಿ ಮೇಲಕ್ಕೆ. ಯಾವ ಥರ ಇದೆ ಅಂತ ನೋಡೋಣ. ನಮಗೂ ಬೆಟ್ಟ ಹತ್ತಿ ಹತ್ತಿ ಸುಸ್ತಾಗ್ತಾ ಇದೆ, ಆದರೂ ಬಿಡಲ್ಲ. ಬೆಟ್ಟ ಹತ್ತಿ ತುಂಬ ಸುಸ್ತಾಗ್ತಾ ಇದೆ. ನೋಡೋಣ ಬನ್ನಿ ಯಾವ ಥರ ಪ್ಲೇಸ್ ಇದೆ ಅಂತ. ನೋಡಿ ಯಾವ ಥರ ಇದೆ ಅಂತ. ನೋಡೋಣ ನೋಡ್ರಿ ಮುಂದೆ ಏನೇನಿದೆ ಅಂತ ಇನ್ನೂ ಗೊತ್ತಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಮುಂದೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಅಮರ್ ಸರ್ ಅಂತೂ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಇಲ್ಲೊಂದು ಮರ ಬಿದ್ದೋಗಿದೆ, ಗಾಳಿಗೆ ಅನಿಸುತ್ತೆ. ಆದರೆ ಚೆನ್ನಾಗಿದೆ ಪ್ಲೇಸು, ಎಂಜಾಯ್ ಮಾಡ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು ಅದೊಂದು ಸಿಟಿ, ಸಂಕೇಶ್ವರ ಅಂತ. ಅದು ನೋಡಿ ಹೆಂಗಿದೆ ಇಲ್ಲಿಂದ ವ್ಯೂಸ್ ಪಾಯಿಂಟ್ ಅಂತೂ ಸೂಪರ್ ಆಗಿದೆ ನೋಡಿ. ಮೋಡ ಎಲ್ಲ ಸೂಪರ್ ಆಗಿ ಕಾಣಿಸ್ತಿದೆ. ಇನ್ನು ಮುಂದೆ ತುಂಬ ದೂರ ಇದೆ, ಇದು ಹೋಗಬೇಕು. ಬೈಕ್ ಅಂತೂ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ನೋಡಿ. ಮರ ಬಿದ್ದೋಗಿದೆ, ಮರ ಬಿದ್ದೋದ್ರೂ ಅದ್ರ ಮೇಲ್ಗಡೆ ಮತ್ತೆ ಬೆಳಿತಾನೆ ಇದೆ ನೋಡಿ.
ದಾಟ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿಂದ ವ್ಯೂಸ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ನೋಡಿ ಅದು ಸಂಕೇಶ್ವರ ಅಂತ. ಅಲ್ಲಿಂದ ಬಂದರೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಹರಗಾಪುರ ಗಡ್ ಅಂತ. ಅಲ್ಲಿಂದ ಬಂದರೆ ಈ ಬೆಟ್ಟ ಸಿಗುತ್ತೆ. ಇದು ಯಾವ ಥರ ಫೀಲ್ ಬರ್ತಾಯಿದೆ ಗೊತ್ತಾ ನನಗೆ, ಡಾಕ್ಟರ್ ವಿಷ್ಣು ಸರ್ದು ಅವರ ನೀಮೀಟಿದ ಸಾಂಗ್ ಇದೆಯಲ್ಲ, ಆ ಥರ ಫೀಲ್ ಬರ್ತಾಯಿದೆ. ಯಾಕಂದರೆ ನೀಲಗಿರಿ ಗಿಡ ಎಲ್ಲ ಹಾಗೆ ಇದೆ ಸೇಮು. ನೋಡಿ ಶೂಟ್ಗೆ ಸೂಪರಾಗಿದೆ ನೋಡಿ. ನೋಡಿ ಅಮರ್ ಸರು ತುಂಬ ಸುಸ್ತಾಗಿಬಿಟ್ಟಿದ್ದಾರೆ ಬೆಟ್ಟ ಹತ್ಕೊಂಡು. ಪ್ರೀ ವೆಡ್ಡಿಂಗ್ ಶೂಟು ಸೂಪರಾಗಿರುತ್ತೆ ಇಲ್ಲಿ ಬಂದರೆ ಅಂತ ಅಂತಾರೆ. ಆದರೂ ನೋಡೋಣ ಮುಂದೆ ಅಲ್ಲಿ ಏನಿದೆ ಅಂತ ನೋಡ್ಕೊಂಬಿಡೋಣ. ಏನಿದೆ ಅಂತ ನೋಡೋಣ ಬನ್ನಿ. ಮರಗಳು ತುಂಬ ಬಿದ್ದೋಗ್ಬಿಟ್ಟಿದ್ದಾವೆ. ಯಾಕಂದರೆ ಗಾಳಿ ಜಾಸ್ತಿ ಅಲ್ವಾ, ಇಲ್ಲಿ ಮೇಲ್ಗಡೆ ಅಪ್ಪಲ್ಲಿದೆ, ಇದು ಗಾಳಿ ಜಾಸ್ತಿ ಅಂತ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ನೋಡಿ ಇಲ್ಲೊಂದು ಮರ ಬಿದ್ದಿದೆ, ಇಲ್ಲೊಂದು ಮರ ಬಿದ್ದಿದೆ, ಅಲ್ಲಿ ನೋಡಿ ಅಲ್ಲೊಂದು ಮರ ಬಿದ್ದೋಗಿದೆ. ಶೂಟಿಂಗ್ ಮಾಡೋಕ್ಕೆ ತುಂಬ ಪ್ಲೇಸ್ ಚೆನ್ನಾಗಿದೆ, ಬಟ್ಟು ಎಲ್ಲ ಕ್ಯಾಮ್ರಾ ಎಲ್ಲ ತೊಗೊಂಡ್ಬರ್ಬೇಕಂದ್ರೆ ತುಂಬ ರಿಸ್ಕ್. ಯಾಕಂದರೆ ಅಪ್ಪಲ್ಲಿದೆ ಅಲ್ವಾ. ಇದು ನೀಲಗಿರಿ ಮರ ನೋಡಿ ಹೆಂಗಿದೆ, ನೋಡಿ ಎಷ್ಟಲ್ಲಿ ಅಪ್ಪಲ್ಲಿದೆ. ಕೆಲವೊಂದು ಮರಗಳನ್ನ ಕಡ್ದಾಕ್ಬಿಟ್ಟಿದ್ದಾರೆ. ತುಂಬ ಬೇಜಾರಾಗುತ್ತೆ, ಯಾಕಂದರೆ ಮರಗಳನ್ನೆಲ್ಲ ಕಡಿಯೋದು ತಪ್ಪು. ಇಷ್ಟು ಹೇಳಿ ಇವತ್ತಿನ ನನ್ನ ಜರ್ನಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಬೇರೆ ಕಂಟೆಂಟ್ ಇಟ್ಕೊಂಡು ಬರ್ತೀನಿ. ಈ ಮಳೆ ಬರೋ ಟೈಮ್ ಆಗಿದೆ, ಮಳೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಗಳಿಗೆ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಇದು ನನ್ನ ಇವತ್ತಿನ ಜರ್ನಿ ಆಗಿತ್ತು. ಹೀಗೆ ಮುಂದೆ ವಿಡಿಯೋಗಳು ಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಬಡ ಹುಡುಗರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ.